ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನ ಹಾಕೋದಕ್ಕೆ ದಾರವನ್ನ ಮ್ಯಾಚ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಲ್ಕ್ ದಾರವನ್ನ ಬಳಸ್ತೀವಲ್ಲ, ಅದನ್ನ ಯಾವ ಥರ ಮ್ಯಾಚ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಲೈಟ್ ಪರ್ಪಲ್ ಕಲರ್ ಇದೆ, ಹಾಗೆ ಈ ತರ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಇದಕ್ಕೆ ನಾನು ಬಾಡಿ ಕಲರ್ ಬಂದು ಲೈಟ್ ಪರ್ಪಲ್ ಇದೆ, ಹಾಗೆ ಪಲ್ಲು ಬಂದು ಈ ತರ ಇದೆ, ಬ್ಲೂ ಕಲರ್ ಇದೆ. ಇವಾಗ ನಾನು ಇದಕ್ಕೆ ಬ್ಲೂ ಮತ್ತೆ ಪರ್ಪಲ್ ಎರಡು ಥ್ರೆಡ್ ಗಳನ್ನ ಬಳಸ್ಕೋತಾ ಇದ್ದೀನಿ. ನೋಡಿ, ಪಲ್ಲು ಕಲರ್ ಇರುವಂತಹ ಬ್ಲೂ ಕಲರು, ಹಾಗೆ ಬಾಡಿ ಕಲರ್ ಇರುವಂತಹ ಲೈಟ್ ಪರ್ಪಲ್ ಕಲರ್ ಅನ್ನ ಬಳಸ್ತಾ ಇದ್ದೀನಿ. ಈ ಎರಡು ತರಹದ ಕಲರ್ ಗಳನ್ನ ಬಳಸ್ಕೊಂಡು ಈ ಸೀರೆಗೆ ಕುಚ್ಚನ್ನ ಕಟ್ಕೋತೀನಿ. ಹಾಗೆ ಇದರಲ್ಲಿ ಮಧ್ಯದಲ್ಲಿ ಗೋಲ್ಡ್ ಕಲರ್ ಜರಿ ಕೂಡ ಬಂದಿದೆ. ನಿಮ್ಗೆ ಗೋಲ್ಡ್ ಕಲರ್ ಕೂಡ ಆಡ್ ಮಾಡ್ಬೇಕಂದ್ರೆ ಅದನ್ನು ಕೂಡ ನೀವು ಆಡ್ ಮಾಡ್ಕೋಬಹುದು. ಅಂದ್ರೆ ಮಲ್ಟಿ ಕಲರ್ ಏನಾದ್ರೂ ಕುಚ್ಚನ್ನ ಹಾಕ್ತಾ ಇದ್ರೆ 3 ಸ್ಟೆಪ್ ಅಲ್ಲಿ ಈ ತರ ಹಾಕ್ತಾ ಇದ್ರೆ, ಇಲ್ಲ ಅಂದ್ರೆ 2 ಸ್ಟೆಪ್ ಅಲ್ಲಿ ಆರ್ಚ್ ಗಳನ್ನ ಮಾಡ್ಕೊಂಡು ಹಾಕ್ತಾ ಇದ್ರೆ 3 ಕಲರ್ ಗಳನ್ನ ಬಳಸ್ಕೊಂಡು ನೀವು ಹಾಕೋಬಹುದು. ನಿಮ್ಗೆ ಜಾಸ್ತಿ ಸೀರೆಗಳೇನಾದ್ರೂ ಬಂದ್ಬಿಟ್ರೆ ನೀವು ಮೊದಲು ಏನ್ ಮಾಡ್ಬೇಕಂದ್ರೆ ಎಲ್ಲಾ ಸೀರೆಗಳಿಗೂ ಮೊದಲು ದಾರವನ್ನ ನೋಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ಯಾವ್ದಿಲ್ಲ ಅದನ್ನ ತರೋದಕ್ಕೆ ಬರುತ್ತೆ. ಇವಾಗ ನಮ್ಮ ಹತ್ರ ಮೊದಲು ಯಾವ್ದಿರುತ್ತೋ ಅದನ್ನೆಲ್ಲ ನಾವು ತಗೊಂಡು ಆ ಸೀರೆಯಲ್ಲಿ ಈ ತರ ಮಡಚಿ ಅದ್ರೊಳಗಡೆ ಇಟ್ಬಿಡ್ಬೇಕು. ಕರೆಕ್ಟ್ ಆಗಿ ಸೀರೆ ಒಳಗಡೆ ಇಟ್ಟು ನಮ್ಗೆ ಹಾಕುವಾಗ ತುಂಬಾ ಈಸಿ ಆಗ್ಬಿಡುತ್ತೆ ಈ ತರ ಮಾಡಿಡೋದ್ರಿಂದ. ಸೀರೆಯಲ್ಲಿ ಈ ತರ ಇಟ್ಕೊಂಡು ಜಸ್ಟ್ ಈ ತರ ಮಡ್ಚಿ ಒಂದ್ ಸೈಡ್ ಇಟ್ಬಿಟ್ರೆ ನಾವು ಯಾವ ಸೀರೆ ಹಾಕ್ತಿವೋ ಆ ಸೀರೆದು ಕುಚ್ಚು ರೆಡಿ ಇರುತ್ತೆ. ಯಾಕಂದ್ರೆ ದಾರ ರೆಡಿ ಇರುತ್ತಲ್ಲ, ಡೈರೆಕ್ಟ್ ಆಗಿ ಅದನ್ನ ತಗೊಂಡು ನೀವು ಕುಚ್ಚುಗಳನ್ನ ರೆಡಿ ಮಾಡ್ಕೋಬಹುದು. ಸೆಕೆಂಡ್ ಸೀರೆ ಬಂದು ಈ ತರ ಕಲರ್ ಕಾಂಬಿನೇಷನ್ ಇದೆ, ನೋಡ್ತಾ ಇರ್ಬೋದು. ಬ್ಲ್ಯಾಕ್ ಕಲರ್ ನಲ್ಲಿ ಬಂದಿದೆ, ಪೂರ್ತಿ ಬಾಡಿ ಕಲರ್ ಬಂದು ಬ್ಲ್ಯಾಕ್ ಅಲ್ಲೇ ಬಂದಿದೆ. ಹಾಗೆ ಸಿಲ್ವರ್ ಜರಿ ಬಂದಿದೆ, ಬಾರ್ಡರ್ ನಲ್ಲಿ ಪೂರ್ತಿಯಾಗಿ ಸಿಲ್ವರ್ ಜರಿ ಬಂದಿದೆ. ಹಾಗೆ ಮಲ್ಟಿ ಕಲರ್ಸ್ ಇದೆ, ಫ್ಲವರ್ಸ್ ಎಲ್ಲ ಯೆಲ್ಲೋ ಮತ್ತೆ ಪಿಂಕ್, ಗ್ರೀನು ಈ ತರ ಕಾಂಬಿನೇಷನ್ ಅಲ್ಲಿ, ಆರೆಂಜು ಈ ತರ ಕಾಂಬಿನೇಷನ್ ಅಲ್ಲಿ ಇದೆ. ನಾನು ಇದಕ್ಕೆ ಬ್ಲ್ಯಾಕ್ ಕಲರ್ ಅನ್ನ ಬಳಸೋದಿಲ್ಲ, ಯಾಕಂದ್ರೆ ಬ್ಲ್ಯಾಕ್ ಕಲರ್ ಜಾಸ್ತಿ ಜನ ಸೀರೆ ತಗೋತಾರೆ, ಆದ್ರೆ ಕುಚ್ಚನ್ನ ಕಟ್ಕೊಳ್ಳುವಾಗ ಬ್ಲ್ಯಾಕ್ ಕಲರ್ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಫ್ಲವರ್ ನಲ್ಲಿ ಜಾಸ್ತಿ ಬಂದಿದೆ, ಗ್ರೀನ್ ಕೂಡ ಇದೆ, ಆರೆಂಜ್ ಇದೆ, ಯೆಲ್ಲೋ ಇದೆ, ಪಿಂಕ್ ಇದೆ. ನಾನಿಲ್ಲಿ ಗ್ರೀನ್ ಅನ್ನ ಬಳಸ್ತಾ ಇದ್ದೀನಿ. ಹಾಗೆ ಜರಿ ಬಂದು ಪೂರ್ತಿಯಾಗಿ ಸಿಲ್ವರ್ ಜರಿ ಇರೋದ್ರಿಂದ ಸಿಲ್ವರ್ ಕಲರ್ ಸಿಲ್ಕ್ ಥ್ರೆಡ್ ಅನ್ನ ಬಳಸ್ತಾ ಇದ್ದೀನಿ. ಬೇಕಿದ್ರೆ ಕಸ್ಟಮರ್ಗಳೇನಾದ್ರೂ ಓಕೆ ಅಂದ್ರೆ ಬ್ಲ್ಯಾಕ್ ಕಲರ್ ಅನ್ನ ಬಳಸ್ಕೊಂಡು ಕುಚ್ಚನ್ನ ಹಾಕೋಬಹುದು. ಕ್ರೋಶ ಇದ್ರೆ ಈ ಎಲ್ಲಾ ತರದ ಕಲರ್ಸ್ ಗಳನ್ನ ನಾವು ಬಳಸ್ಕೋಬಹುದು. ಒಂದ್ ವೇಳೆ ಬೇಬಿ ಕುಚ್ಚು ಹಾಕ್ತಾ ಇದ್ರೆ ಬರೀ 2 ಅಥವಾ 3 ಕಲರ್ ಗಳಲ್ಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸಿಲ್ವರ್ ಜರಿ ಬಂದಿರೋದ್ರಿಂದ ನಾವು ಕುಚ್ಚನ್ನ ಕಟ್ಕೊಳ್ಳುವಾಗ ಸಿಲ್ವರ್ ಕಲರ್ ಜರಿ ಥ್ರೆಡ್ ಅನ್ನೇ ಬಳಸ್ಕೊಳ್ಳಿ, ಅವಾಗ ಒಂದು ಡಿಸೈನ್ಗೆ ಲುಕ್ ಬರುತ್ತೆ. ಈಗ ಇದರಲ್ಲಿ ಗೋಲ್ಡ್ ಕಲರ್ ಇಲ್ಲ ಅಂದ್ರೆ ನೀವು ಗೋಲ್ಡ್ ಕಲರ್ ಅನ್ನ ಬಳಸೋದಕ್ಕೆ ಹೋಗ್ಬೇಡಿ. ಇದು ಕೂಡ ಈ ತರ ಫೋಲ್ಡ್ ಮಾಡಿ ಇದ್ರ ಒಳಗಡೆ ದಾರವನ್ನ ಹಾಕಿ ಈ ತರ ಇಟ್ಕೊಂಡ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಸೀರೆ ಬಂದು ಈ ತರ ಇದೆ, ಪಿಂಕ್ ಮತ್ತೆ ಡಾರ್ಕ್ ಪಿಂಕ್ ಮತ್ತೆ ಈ ತರ ಪಿಕಾಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಬಾರ್ಡರ್ ಬಂದು ಈ ತರ ಬಂದಿದೆ, ಇದು ಬಂದು ಪಲ್ಲು, ಇದು ಬಂದು ಬಾಡಿ ಕಲರ್. ಸೀರೆಯ ಬಾರ್ಡರ್ ಬಂದು ಈ ತರ ಬಂದಿದೆ, ಇದರಲ್ಲಿ ಗೋಲ್ಡ್ ಜರಿ ಬಂದಿದೆ. ಹಾಗೆ ಪಿಕಾಕ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಸೀರೆ ಇದೆ. ನಾನಿಲ್ಲಿ ಪಿಂಕ್ ತಗೊಂಡಿದ್ದೀನಿ ಬಾಡಿ ಕಲರು, ಮತ್ತೆ ಪಲ್ಲುನಲ್ಲಿರುವಂತಹ ಬಾರ್ಡರ್ ಕಲರ್. ಈ ಎರಡು ತರಹದ ಕಲರ್ ಗಳನ್ನ ಬಳಸ್ಕೊಂಡು ನಾನು ಈ ಡಿಸೈನ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಪಲ್ಲುನಲ್ಲಿ ಬಂದಿರುವಂತಹ ಪಿಕಾಕ್ ಗ್ರೀನ್ ಮತ್ತೆ ಬಾಡಿ ಕಲರ್ ಇರುವಂತಹ ಪಿಂಕ್ ಅನ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಕುಚ್ಚನ್ನ ಕಟ್ಕೊಳ್ಳುವಾಗ ಇಲ್ಲಿ ಗೋಲ್ಡ್ ಜರಿ ಬಂದಿರೋದ್ರಿಂದ ನೀವು ಗೋಲ್ಡ್ ಅನ್ನೇ ಬಳಸಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ತರ ಇದ್ದಾಗ ನೀವು ಸಿಲ್ವರ್ ಕಲರ್ ಅನ್ನ ಬಳಸೋದಕ್ಕೆ ಹೋಗ್ಬೇಡಿ, ಅಂದ್ರೆ ಸಿಲ್ವರ್ ಜರಿ ಥ್ರೆಡ್ ಇರುತ್ತಲ್ಲ ಅದನ್ನ ಬಳಸ್ಕೋಬಾರ್ದು. ಓಕೆ, ನೆಕ್ಸ್ಟ್ ಸೀರೆ ಕಲರ್ ಬಂದು ಈ ತರ ಇದೆ, ಫುಲ್ ಇದು ಕಾಪರ್ ಕಲರ್ ಇದೆ. ಇದರಲ್ಲಿ ಡಾರ್ಕ್ ಕಲರ್ ಕಾಣಿಸ್ತಾ ಇದೆ, ಇದು ಆಕ್ಚುಲಿ ಇರೋದು ಇದು ಕಾಪರ್ ಕಲರ್ ಇದೆ ಸೀರೆ. ಹಾಗೆ ಇಲ್ಲಿ ಬಂದು ಸಿಲ್ವರ್ ಬಂದಿದೆ, ಬಾರ್ಡರ್ ನಲ್ಲಿ ಸಿಲ್ವರ್ ಇದೆ, ಬಾಡಿ ಕಲರ್ ಪೂರ್ತಿಯಾಗಿ ಕಾಪರ್ ಕಲರ್ ನಲ್ಲಿದೆ. ಇದು ವಿಡಿಯೋದಲ್ಲಿ ಒಂಥರ ಬ್ರೌನ್ ಕಲರ್ ಕಾಣಿಸ್ತಾ ಇದೆ ಸೀರೆ. ಇದಕ್ಕೆ ನೋಡಿ ನಾನು ಈ ತರ ಕಾಪರ್ ಕಲರ್ ಅನ್ನ ಬಳಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ.
ಇಲ್ಲಿ ಬಾರ್ಡರ್ ಬಂದಿದೆ. ಇದೇ ಕಲರ್ ಇದೆ ಆಕ್ಚುಲಿ ಸೀರೆ ಇರೋದು. ಇಲ್ಲಿ ಈ ತರ ಕಾಣಿಸ್ತಾ ಇದೆ. ಒಂಥರ ಇದು 3D ಟೈಪ್ ಕಾಣಿಸುತ್ತೆ. ಈ ತರ ನೋಡಿದ್ರೆ ಒಂದ್ ಕಲರ್, ಈ ತರ ನೋಡಿದ್ರೆ ಒಂದ್ ಕಲರ್, ಆ ತರ ಇದೆ ಈ ಸೀರೆಯ ಕಲರ್ ಕಾಂಬಿನೇಷನ್. ನಾನಿಲ್ಲಿ ನನ್ನ ಹತ್ರ ಉಳಿದಿರುವಂತಹ ಸೇಮ್ ಕಲರ್ದು 3 ಥ್ರೆಡ್ ಗಳನ್ನ ತಗೊಂಡು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕಲರ್ ನಲ್ಲಿ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಬೇಕಿದ್ರೆ ಸಿಲ್ವರ್ ಕಲರ್ ಕೂಡ ನಾವು ಬಳಸ್ಕೋಬಹುದು. ನೆಕ್ಸ್ಟ್ ಲಾಸ್ಟ್ ಒಂದು ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಮೆರೂನ್ ಇದೆ. ಹಾಗೆ ಪಲ್ಲು ಕಲರ್ ಬಂದು ಬ್ಲಾಕ್ ಇದೆ. ಈ ತರ ಬಂದಿದೆ. ಇದರಲ್ಲಿ ಡಿಸೈನ್ ಕೂಡ ವೈಟ್ ಕಲರ್ ಬಂದಿದೆ. ಬಾರ್ಡರ್ ಬಂದು ಜಾಸ್ತಿ ಗೋಲ್ಡ್ ಇರೋದ್ರಿಂದ ನಾನು ಈ ತರ ಗೋಲ್ಡ್ ಕಲರ್ ಅನ್ನ ಬಳಸ್ತಾ ಇದ್ದೀನಿ. ಹಾಗೆ ಈ ತರ ಮೆರೂನ್ ಇಲ್ಲ, ತರಬೇಕು ನಾನು ಇನ್ನು ಇದನ್ನ. 5 ಸೀರೆ ಒಟ್ಟಿಗೆ ಬಂದಿತ್ತಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ರಾಯ್ತು. ಕುಚ್ಚಿಗೆ ಕಲರ್ ಕಾಂಬಿನೇಷನ್ ಯಾವ ತರ ಮಾಡೋದಂತ ಜಾಸ್ತಿ ಜನ ನನಗೆ ಕಮೆಂಟ್ ಹಾಕ್ತಾ ಇದ್ರಿ. ಅದಕ್ಕೋಸ್ಕರ ಕಲರ್ ಕಾಂಬಿನೇಷನ್ ಯಾವ ತರ ಮಾಡೋದಂತ ತೋರಿಸಿದ್ರೆ ಆಯ್ತು ಅಂತ ವಿಡಿಯೋನ ಮಾಡ್ಕೊಂಡೆ. ಇಲ್ಲೂ ಕೂಡ ನಾನು ಬ್ಲ್ಯಾಕ್ ಅನ್ನ ಬಳಸ್ತಾ ಇಲ್ಲ. ಬಾರ್ಡರ್ ನಲ್ಲಿರುವಂತಹ ಗೋಲ್ಡ್ ಕಲರ್ ಮತ್ತೆ ಬಾಡಿ ಕಲರ್ ಬಂದಿದೆ ಅಲ್ಲ, ಮೆರೂನ್ ಕಲರ್, ಈ 2 ತರಹದ ಕಲರ್ ಗಳನ್ನ ಬಳಸ್ಕೊಂಡು ನಾನು ಕುಚ್ಚನ್ನ ರೆಡಿ ಮಾಡ್ಕೋತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.